ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇರೋದು ಬಂದು ಒಂದು ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಮೇಕಪ್ಪಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಒಂದಿಷ್ಟು ಟ್ರಿಕ್ಸ್ ಮತ್ತು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವುದೆಲ್ಲ ಅದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಆ್ಯಸ್ ಯೂಶ್ವಲ್ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್, ಮಾರ್ನಿಂಗಲ್ಲೇ ಸನ್ಸ್ಕ್ರೀನ್ ಅವಶ್ಯಕತೆ ಇರುತ್ತೆ, ನೈಟ್ಗೆ ಅವಶ್ಯಕತೆ ಇರೋಲ್ಲ. ಆಮೇಲೆ ಪ್ರೈಮರು, ಆಮೇಲೆ ಬಂದು ಏನು ನಿಮಗೆ ಏನು ಫೌಂಡೇಶನ್ ಬರುತ್ತಲ್ವ. ಈಗ ಫೌಂಡೇಶನ್ನ ಹೇಗೆ ಅಪ್ಲೈ ಮಾಡೋದು, ಹಾಗೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಡೈರೆಕ್ಟಾಗಿ ಹಾಕೊಳ್ಳೋಕೆ ಹೋಗ್ಬಿಡಿ, ನಾನು ವೀಡಿಯೋಗಷ್ಟೇ ತೋರಿಸ್ತಾ ಇರೋದು. ನೀವು ಕೈ ಮೇಲೆ ಹಾಕ್ಕೊಂಡು ಆಮೇಲೆ ಅದನ್ನು ನೀಟಾಗಿ ಫಿಂಗರಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ, ಆವಾಗೇ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಿ ನಾನು ಏನು ಒಂದು ಬಫ್ನ ತೊಗೊಂಡಿದ್ದೀನಿ, ಫುಲ್ ಡ್ರೈ ಬಫ್ ಇದು. ಇದರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ನಾನು ಫುಲ್ ಬ್ಲೆಂಡ್ ಮಾಡ್ಕೊಂಡಿದ್ದಾಗಿದೆ. ಇದು ಡ್ರೈ ಬಫಲ್ಲಿ ಬ್ಲೆಂಡ್ ಮಾಡ್ಕೊಂಡಿರೋದು. ಈಗ ನಾನು ಇನ್ನೊಂದು ಟ್ರಿಕ್ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಒಂದು ಬೌಲಲ್ಲಿ ನೀರನ್ನು ತೊಗೊಂಡು ಬೇರೆ ಒಂದು ಬಫ್ನ ಇದ್ರೊಳಗೆ ಡಿಪ್ ಮಾಡಿದ್ದೀನಿ. ನೀಟಾಗಿ ಡಿಪ್ ಮಾಡಾದಮೇಲೆ ಎಲ್ಲ ನೀರನ್ನು ತೆಗಿತಾ ಇದ್ದೀನಿ. ತೆಗೆದ ಆದಮೇಲೆ ಅದರಲ್ಲಿ ಇನ್ನೂ ನೀರಿರ್ಬೋದು, ಹಾಗಾಗಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಅಲ್ಲಿ ಹೀಗೆ ಮತ್ತೆ ಸ್ಕ್ವೀಸ್ ಮಾಡಿಕೊಡಿ. ಆಗ ಆಲ್ಮೋಸ್ಟ್ ಇರೋ ನೀರು ಹೋಗುತ್ತೆ, ಬಟ್ ವೆಟ್ ಇರುತ್ತೆ. ಇದರಲ್ಲಿ ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಏನು ಕಷ್ಟನೇ ಅನಿಸಲ್ಲ, ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ. ಏನು ನಾನು ಹೇಳಬೇಕಂದ್ರೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ನಾನು ಯಾವುದೇ ರೀತಿ ಇಲ್ಲಿ ಪ್ರೆಷರ್ ಅನ್ನೋದು ಕೊಡ್ತಾನೆ ಇಲ್ಲ. ನಾನು ಒಂಚೂರು ಜಸ್ಟ್ ಹೀಗೆ ಫಿಂಗರಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀವು ಹೇಗೆ ಬ್ಲೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಮೇಕಪ್ಪು. ನೋಡಿ ಎಷ್ಟು ನೀಟಾಗಿ ಎಷ್ಟು ಆರಾಮಾಗಿ ಬ್ಲೆಂಡ್ ಆಗೋಯ್ತು. ಇದು ಡ್ರೈಯಲ್ಲಿ ಮಾಡಿರೋದು, ಇದು ವೆಟ್ಟಲ್ಲಿ ಮಾಡಿರೋದು. ನಿಮಗೆ ಫಿನಿಶಿಂಗ್ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಇದು ಸ್ವಲ್ಪ ವೈಟ್ ಕಾಣಿಸ್ತಿದೆ, ಬಟ್ ಇದು ನನ್ನ ಸ್ಕಿನ್ಗೆ ನೀಟಾಗಿ ಮ್ಯಾಚ್ ಆಗ್ತಾಯಿದೆ. ಇದ್ರ ಮೇಲೆ ನಾನು ಪೌಡರ್ ಹಾಕಿಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇದ್ರ ಮೇಲೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಇದು ಒಂದು ಟ್ರಿಕ್ ಫೌಂಡೇಶನ್ದು. ಈಗ ನೆಕ್ಸ್ಟ್ ಬಂದು ನಾನಿಲ್ಲಿ ಐಲೈನರ್ ಟ್ರಿಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಐಲೈನರ್ ಅವ್ರಿಗೆ ಕಷ್ಟ ಇರೋತ್ತಲ್ವ ಅಪ್ಲೈ ಮಾಡೋಕ್ಕೆ, ಅವ್ರಿಗೆ ಹೇಗೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ ಫಸ್ಟ್ಗೆ ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಕ್ಯಾಪಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಯಾವ್ದಾದ್ರು ಈ ಥರ ಪ್ರೈಮರ್ದು ಇರುತ್ತಲ್ವ, ಅದ್ರದ್ದು ಕೊನೆ ಎಡ್ಜನ್ನು ಈ ಥರ ಲೂಸ್ ಪೌಡರ್ ಒಳಗೆ ಡಿಪ್ ಮಾಡಿ ನಿಮ್ಗೆ ಹೇಗೆ ವಿಂಗ್ಸ್ ಬೇಕು ಹಾಗೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಟ್ರಯಾಂಗಲ್ ಶೇಪಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಟ್ರಯಾಂಗಲ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಗ್ಯಾಪ್ ಇರುತ್ತಲ್ವ, ಅಲ್ಲಿ ಐಲೈನರ್ನ ಫಿಲ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಚೆನ್ನಾಗಿ ವಿಂಗ್ ಬರುತ್ತೆ, ಹಾಗೆ ಐಲೈನರ್ ಕೂಡ ಶೇಪಲ್ಲಿ ಬರುತ್ತೆ. ತೋರಿಸ್ಕೊಡ್ತೀನಿ ನೋಡಿ. ಇದು ಫಸ್ಟ್ ಇದ್ರೊಳಗೆ ಫಿಲ್ ಮಾಡ್ಕೊಬಿಡಿ. ನೋಡಿ ಫಿಲ್ ಮಾಡಿದ್ದೀನಿ ನಾನು ಇವಾಗ. ಆಮೇಲೆ ನೀವು ಐಲೈನರ್ ರೆಗ್ಯುಲರಾಗಿ ಹಚ್ಚೋ ಥರ ಹಚ್ಕೊಂಡ್ರೆ ಆಯಿತು. ಫುಲ್ ಐಸ್ಗೆ ತಿನ್ನಾಗಬೇಕು, ತಿಕ್ಕಾಗಬೇಕು, ನಿಮಗೆ ಬಿಟ್ಟಿರೋದು. ನಿಮಗೆ ವಿಂಗು ಅಷ್ಟೇ, ಎಲ್ಲಿ ಬೇಕು, ಮೇಲೆ ಬೇಕಾ ಕೆಳಗೆ ಬೇಕಾ ನೋಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೆಕ್ಸ್ಟು ಒಬ್ಬೊಬ್ಬರಿಗೆ ಎಡ್ಜಲ್ಲಿ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅವರಿಗೆ ಒಂದು ಟ್ರಿಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ಆರಾಮಾಗಿ ಮಾಡ್ಕೋಬೋದು. ಹೀಗೆ ಒಂದು ಏರ್ಪಿನಿಂದ ಹೀಗೆ ಕಣ್ಣನ್ನು ಎಳ್ದಿಟ್ಕೊಂಡ್ರೆ ಆಯಿತು. ನಿಮಗೆ ಏನು ಎಡ್ಜ್ ಇದೆ ಅಲ್ವಾ, ಹೀಗೆ ಈ ಶೇಪಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಯಾವುದೇ ರೀತಿ ಪೇನ್ ಆಗಲಿ ಏನೂ ಆಗಲ್ಲ. ಆಮೇಲೆ ಬೇಕಂದರೆ ನೀವು ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೋಬೋದು. ನೀವು ಐಸ್ನ ಎಷ್ಟು ಚೆನ್ನಾಗಿ ಏನು
ಮಾಡ್ಕೋತೀರಲ್ವ ಐ ಮೇಕಪ್, ಅದರಲ್ಲಿ ನಿಮ್ಮ ಐಸ್ ತುಂಬ ಒಂಥರ ರಾಯಲ್ ಲುಕ್ಕಲ್ಲಿ ಕಾಣಿಸುತ್ತೆ. ಇದು ಒಂದು ಟ್ರಿಕ್ ಆಗಿತ್ತು. ನೆಕ್ಸ್ಟ್ ಬಂದು ಸೆಕೆಂಡ್ ಟ್ರಿಕ್, ಐಲೈನರ್ ಇನ್ನೊಂದು ಥರ ಹೇಗೆ ಅಪ್ಲೈ ಮಾಡೋದು ಅಂತ. ನಾನಿಲ್ಲಿ ಟೇಪ್ನ ತೊಗೊಂಡಿದ್ದೀನಿ. ಟೇಪ್ನ ಕಟ್ ಮಾಡ್ಕೊಳ್ಳೋಣ ಇವಾಗ, ಎಷ್ಟು ಬೇಕೋ ಅಷ್ಟಕ್ಕೆ. ಅಂದರೆ ಎಷ್ಟು ಐಸ್ ವಿಂಗ್ ಯಾವ ಥರ ಬೇಕೋ ಆ ಥರ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಕಟ್ ಮಾಡ್ಕೊಳ್ಳಲ್ಲ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಇದನ್ನು ಕಣ್ಣ ಹತ್ರ ಹೀಗೆ ಅಂಟಿಸ್ಕೊತಾ ಇದ್ದೀನಿ. ಅದು ವಿಂಗ್ಸ್ ಯಾವ ಥರ ಬೇಕು ಆ ಥರ. ಇವಾಗ ಸೇಮ್ ಮತ್ತೆ ಇವಾಗ ಇದರಲ್ಲಿ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದು ನೋಡಿ. ಇಷ್ಟೇ ಆಗೋಯ್ತು. ಇಷ್ಟು ಈಸಿಯಾಗಿ ಐಲೈನರ್ನ ಅಪ್ಲೈ ಮಾಡ್ಕೋಬೋದು. ನಿಜ ಸಖತ್ ಈಸಿ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದು. ಈ ಪ್ರೆಸೆಂಟ್ಸ್ ಟ್ರಿಪ್ಸ್ ಎಷ್ಟೊಂದು ಟ್ರಿಕ್ಸ್ ಇರೋದ್ರಿಂದ ಏನು ಕಷ್ಟನೇ ಆಗಲ್ಲ, ತುಂಬ ಈಸಿಯಾಗಿ ಹೋಗುತ್ತೆ. ಇವಾಗ ಆಯಿತು. ಇದು ಸ್ವಲ್ಪ ಒಣಗಾಕ್ಬಿಡೋಣ, ಆಮೇಲೆ ಟೇಪ್ನ ತೆಗಿಬೋದು ಆರಾಮಾಗಿ. ಇವಾಗ ಈಗ ಏನು ಪೌಡರ್ನ ಅಪ್ಲೈ ಮಾಡಿದ್ದಲ್ಲ ಅದನ್ನು ಈಗ ಒಣಗಿದ್ಮೇಲೆ ಈ ಥರ ರಬ್ ಮಾಡಿಕೊಂಡ್ರೆ ಆಗೋಯ್ತು. ನೋಡಿ ಫುಲ್ಲು ಎಲ್ಲೂ ಒಂಚೂರು ಪೌಡರ್ ಉಳಿದಿದೆ ಅನಿಸ್ತಾ. ಇವಾಗ ಇದು ಒಣಗಿದ್ಮೇಲೆ ನಿಧಾನಕ್ಕೆ ತೆಗಿಬೇಕು ಟೇಪ್ನ. ನೋಡಿ ವಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಎಲ್ಲಿ ವಿಂಗ್ ಬೇಕೋ, ಅಪ್ಪರ್ ವಿಂಗು ಅಥವಾ ಹೇಗೆ ವಿಂಗ್ ಬೇಕೋ ಆ ಥರ ವಿಂಗ್ನ ಮಾಡ್ಕೋಬೋದು ಈಸಿಯಾಗಿ. ಇಷ್ಟು ಈಸಿಯಾಗಿ ಐಲೈನರ್ನ ಅಪ್ಲೈ ಮಾಡ್ಬೋದು. ಈಗ ಬಂದ್ಬಿಟ್ಟು ಐಲ್ಯಾಶಸ್ಗೆ ಮಸ್ಕರನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಫಸ್ಟಿಗೆ ನಾರ್ಮಲಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ನಾವು ನಾರ್ಮಲಾಗಿ ಅಪ್ಲೈ ಮಾಡೋದು ಮಸ್ಕರನ, ಇಷ್ಟ ಅಲ್ವಾ ನೋಡಿ, ಗೊತ್ತಾಗ್ತಿದೆ ಸ್ವಲ್ಪ ಡಿಫ್ರೆನ್ಸ್. ನಾರ್ಮಲಾಗಿ ಅಪ್ಲೈ ಮಾಡಿರಬೇಕು, ಅಪ್ಲೈ ಮಾಡದೇ ಇರಬೇಕು. ಇವಾಗ ಟ್ರಿಕ್ಕಲ್ಲಿ ತೋರಿಸ್ಕೊಡ್ತೀನಿ. ಏನಿಲ್ಲ, ಒಂದು ಕನ್ಸಿಲರ್ನ ತೊಗೊಳ್ಳೋದು, ಕನ್ಸಿಲರ್ನ ಹೀಗೆ ಐ ಲ್ಯಾಶಸ್ಗೆ ಅಪ್ಲೈ ಮಾಡೋದು. ಫುಲ್ ವೈಟ್ ಐ ಲ್ಯಾಶಸ್ ಥರ. ನೀವು ಅಂದ್ಕೊತಿರ್ಬೋದು ಎಫೆಕ್ಟ್ ಆಗಲ್ವಾ ಅಂತ. ಏನೂ ಎಫೆಕ್ಟ್ ಆಗಲ್ಲ. ಎಲ್ಲ ಐ ಲ್ಯಾಶಸ್ಗೂ ಕೂಡ ಹೀಗೆ ಅಪ್ಲೈ ಮಾಡ್ಕೊಳ್ಳೋದು. ಅಪ್ಲೈ ಮಾಡ್ಕೊಂಡು 1-2 ಸೆಕೆಂಡ್ಸ್ ಸ್ವಲ್ಪ ಡ್ರೈ ಆಗಾಕ್ಬಿಡೋಣ. ಇವಾಗ ಇದು ಒಣಗಾದ್ಮೇಲೆ ನೆಕ್ಸ್ಟ್ ಏನು ಮಸ್ಕರ ಇದೆಯಲ್ವ ಅದನ್ನು ಇದ್ರ ಮೇಲೆ ಅಪ್ಲೈ ಮಾಡೋದು. ನೀಟಾಗಿ ಅಪ್ಲೈ ಮಾಡಬೇಕಿಲ್ಲ, ವೈಟ್ ಕಾಣಿಸುತ್ತೆ ನಮ್ಮದು ಕನ್ಸಿಲರ್ದು. ನೋಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಈ ಥರ ಮಾಡೋದ್ರಿಂದ ಏನಂದರೆ ಐಲ್ಯಾಶಸ್ ಸ್ವಲ್ಪ ತಿಕ್ಕಾಗಿ, ಇವಾಗ ಆರ್ಟಿಫಿಷಿಯಲ್ ಐಲ್ಯಾಶಸ್ ಹಾಕ್ತಾರಲ್ಲ ಅದೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ಅಂತ ಅಷ್ಟೇ. ಬಟ್ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೀವು ನೋಡ್ತಾ ಇರ್ಬೋದು ಅಲ್ಲಿನ ಒಂದೊಂದು ಕನ್ಸಿಲರ್ದು ಕಾಣಿಸ್ತಾ ಇದೆ ಅಂತ. ನೋಡಿ ಈಗ ಫುಲ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ತಿಕ್ಕಾಗಿ ಇದೆ ನೋಡಿ, ಇದು ಸ್ವಲ್ಪ ತಿನ್ನಾಗಿದೆ. ಇದು ಮತ್ತು ಮೇಲ್ಗಡೆ ಎದ್ದಿರೋ ಥರ ಎಲ್ಲ ಇದು ಐ ಲ್ಯಾಶಸ್ದು ಒಂದು ಟ್ರಿಕ್ ಆಗಿತ್ತು. ಈಗ ನೆಕ್ಸ್ಟ್ ಬಂದು ಕಾಜಲ್ ಟ್ರಿಕ್ ಮಾಡೋಣ, ಓಕೆನಾ? ಈಗ ಕಾಜಲ್ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತೆಲ್ಲ ಇರುತ್ತಲ್ವ, ಅವರಿಗಾಗಿ ಈ ಟ್ರಿಕ್. ಫಸ್ಟಿಗೆ ಕಾಜಲ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಕೆಳಗಡೆ, ಫುಲ್ ನೀಟಾಗಿ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳೋಣ.
ಈಗ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಹಿಂಗೆ ಬಿಟ್ಟರೆ ಏನು ಹೇಳ್ತಾರೆ ಒಬ್ಬರು ಸ್ಪ್ರೆಡ್ ಆಗೋಗುತ್ತೆ ಅಂತ. ಸೊ ಹಾಗಾಗಿ ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋಣ. ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ಜಸ್ಟ್ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಅದರಲ್ಲಿ ಬ್ಲ್ಯಾಕ್ ಐ ಶ್ಯಾಡೋನ ತೊಗೊತಿದ್ದೀನಿ. ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಈಗ ಏನು ನಾವು ಕಾಜಲ್ನ ಅಪ್ಲೈ ಮಾಡಿದ್ವಲ್ಲ ಅದ್ರ ಮೇಲೆ ಹೀಗೆ ಜಸ್ಟ್ ಟ್ಯಾಪ್ ಮಾಡಬೇಕು. ನೋಡ್ತಾ ಇದ್ದೀನಿ ಹೀಗೆ ಟ್ಯಾಪ್ ಮಾಡೋದ್ರಿಂದ ಯಾವುದೇ ರೀತಿ ಕಾಜಲ್ ಏನು ಸ್ಪ್ರೆಡ್ ಆಗಲ್ಲ, ಹಾಗೆ ಇರುತ್ತೆ. ಆಯಿತಾ? ಇದು ಒಂದು ಟ್ರಿಕ್ ಆಗಿತ್ತು. ಇವಾಗ ಏನು ನಾವು ಅಪ್ಲೈ ಮಾಡಬೇಕಾದ್ರೆ ಇಲ್ಲೆಲ್ಲ ನೋಡಿ ಐಲ್ಯಾಶಸ್ ಮೆತ್ಕೊಬಿಟ್ಟಿದೆ. ಅದನ್ನು ಹೇಗೆ ರಿಮೂವ್ ಮಾಡೋದು? ಒಣಗೋ ತನಕ ಏನು ಮಾಡೋಕ್ಕೋಗ್ಬೇಡಿ. ಒಣಗಿದ ಮೇಲೆ ಜಸ್ಟ್ ಹೀಗೆ ಐಬ್ರೋ ಪೆನ್ಸಿಲಿಂದ ಇರೋದಲ್ವ ಬ್ಯಾಕ್ ಕೂಂಬಿಂಗು, ಅದರಿಂದ ಹೀಗೆ ಸ್ವಲ್ಪ ಇದು ಮಾಡಿದ್ರೆ ಅದು ಬಂದುಬಿಡತ್ತೆ. ಇಲ್ಲಾಂದರೆ ನೀವು ಲೂಸ್ ಪೌಡರ್ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಈಗ ಮಾಡಾದ್ಮೇಲೆ ಸ್ವಲ್ಪ ಹಚ್ಕೊಬಿಟ್ರೆ ಆಯಿತು, ಅದು ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ನೋಡಿ ಹೀಗೆ. ಈಗ ನೆಕ್ಸ್ಟ್ ಐಬ್ರೋಸ್. ತುಂಬ ಕಷ್ಟ ಹೋಗಬೇಕಂತ ಐಬ್ರೋಸ್ ಫಿಲ್ಲಿಂಗು. ಹೇಗೆ ಐಬ್ರೋಸ್ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಐಬ್ರೋ ಫಿಲ್ಲಿಂಗ್ ಮಾಡೋಕ್ಕೆ 3 ಪಾಯಿಂಟ್ಸ್ ಇರುತ್ತೆ. ಒಂದು ಫಸ್ಟ್ ಪಾಯಿಂಟ್, ಇನ್ನೊಂದು ಸೆಂಟರ್ ಆಫ್ ದ ಐಬ್ರೋಸು, ಇನ್ನೊಂದು ಫೈನಲ್. ಈಗ ಇಲ್ಲಿಂದ ಇಲ್ಲಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ನಿಮಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ಇದರಲ್ಲಿ, ಓಕೆನಾ? ಈಗ ಇದಾಗಿದೆ. ಈಗ ನಾವು ಬ್ರಷಿಂದ ನೀಟಾಗಿ ಅದನ್ನು ವರ್ಜಿನಲ್ ಐಬ್ರೋಸ್ ಥರ ಕಾಣಿಸ್ಬೇಕಲ್ಲ, ಸೊ ಹಾಗಾಗಿ ನಿಧಾನವಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು. ನಿಮ್ಗೆ ಯಾವ ಐಬ್ರೋ ಶೇಪ್ ಇದೆ ಅಲ್ವ ಅದೇ ಐಬ್ರೋ ಶೇಪ್ನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡತ್ತೆ. ಹಾಗಾಗಿ ಈಗ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಬಿಟ್ಟರೆ ಒಂಚೂರು ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಅದಕ್ಕೆ ನೆಕ್ಸ್ಟ್ ನೀವು ಕನ್ಸಿಲರ್ ಅಪ್ಲೈ ಮಾಡಲೇಬೇಕು ಶೇಪ್ಗೋಸ್ಕರ. ಹೇಗೆ ಅಪ್ಲೈ ಮಾಡೋದು? ನೀಟಾಗಿ ನಿಮಗೆ ಎಲ್ಲಿ ಇದಾಗಿದೆ ಅಲ್ವ ಐಬ್ರೋಸು, ಅಲ್ಲಿ ಈ ಥರ ಹೀಗೆ ಅಪ್ಲೈ ಮಾಡ್ಕೊಂಡು ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಐಬ್ರೋಸ್ ಪರ್ಫೆಕ್ಟ್ ಆಗೋಯ್ತು. ಇವಾಗ ಅಷ್ಟೇನು ಡಿಫ್ರೆನ್ಸ್ ಅಂದರೆ ನಾವು ಪೆನ್ಸಿಲಲ್ಲಿ ಬರ್ಕೊಂಡಿರೋದು ಅಂತ ಅಷ್ಟು ಗೊತ್ತಾಗಲ್ಲ. ಈ ಥರ ಒಂದು ಶೇಪ್ನಿಂಗ್ ಮಾಡ್ಕೊಂಬಿಟ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂತ. ಇದು ನನ್ನ ನಾರ್ಮಲ್ ಐಬ್ರೋಸ್, ಇದು ನಾನು ಫಿಲ್ ಮಾಡಿರೋ ಐಬ್ರೋಸ್. ನೀವು ಫುಲ್ ಮೇಕಪ್ ಮಾಡೋಕ್ಕೂ ಮುಂಚೆನೇ ಐಬ್ರೋಸ್ನ ಮಾಡ್ಕೊಬೇಡಿ, ಇಲ್ಲಾಂದರೆ ಸ್ವಲ್ಪ ಡಿಫ್ರೆಂಟ್ ಅಂದರೆ ಐ ಮೇಕಪ್ಪಿಂದಲೇ ಏನು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಐಬ್ರೋಸ್ ಮಾಡ್ಕೊಳ್ಳೋದು ಈಸಿಯಾಗಿ. ಈಗ ನಾನು ಕಾಂಟೋರ್ನ ಹೇಗೆ ಅಪ್ಲೈ ಮಾಡೋದು ಈಸಿಯಾಗಿ ಅಂತ, ಅವ್ರಿಗೆ ಶೇಪ್ ಡಿಫ್ರೆನ್ಸ್ ಅಂತ ಬರುತ್ತಲ್ವ, ಅದಕ್ಕೆ ಇವಾಗ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ಗೆ ಗಮ್ ಟೇಪ್ನ ತೊಗೊಂಡಿದ್ದೀನಿ. ಗಮ್ ಟೇಪ್ನ ತೊಗೊಂಡು ಹೀಗೆ ನೋಡಿ ಹೀಗೆ ಹಾಕ್ಕೊಂತು. ಈಗ ನೀಟಾಗಿ ಹಚ್ಕೋತಾ ಇದ್ದೀನಿ. ಹಚ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಮುಗಿದ್ಬಿಟ್ಟಿದೆ ಕಾಂಟೂರ್ ನೋಡಿ. ಎಲ್ಲ ನನ್ನ ಮಗನ ಕೆಲಸ ಯಾಕಂದರೆ ಈಗ ಏನು ಟೇಕ್ ಹಾಕ್ಕೊಂಡಿದ್ದಲ್ಲ ಅದ್ರ ಮೇಲೆ ಹೀಗೆ ಡಾಟ್ ಡಾಟನ್ನು ಇಟ್ಕೊಳ್ತಾ ಇದ್ದೀನಿ.
ಡಾಟ್ ಡಾಟ್ ಇಟ್ಕೊಂಡು ಜಾಸ್ತಿ ಇಟ್ಕೊಳ್ಳಿ, ಚೆನ್ನಾಗಿ ಡಾಟ್ ಡಾಟ್ ಇಟ್ಕೊಂಡು ಆದಮೇಲೆ ಈಗ ಇದ್ರ ಮೇಲೆ ಬ್ಲೆಂಡ್ ಮಾಡ್ಕೊಳ್ಳಿ ಫಸ್ಟ್ ನೀಟಾಗಿ. ಹೇಗೆ ಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನು ಟೇಪ್ನ ರಿಮೂವ್ ಮಾಡಿ ಸಿಗೋಗ್ಬಿಡ್ತು. ಈಗ ನೋಡ್ತಾ ಬನ್ನಿ ಹೇಗೆ ಕಾಂಟೂರ್ ಅಪ್ಲೈ ಮಾಡಿ. ಇದನ್ನ ಇವಾಗ ಈಗ ಕೆಳಗೆ ಕೂಡ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗೋಯ್ತು ಅಂತ. ನೀವು ಹೇಗೆ ಬ್ರಷ್ನ ಯೂಸ್ ಮಾಡ್ತೀರಾ ಮೇಕಪ್ ಮಾಡಬೇಕಾದ್ರೆ, ಬ್ಲೆಂಡರ್ನ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಕಪ್. ಇವಾಗ ನೋಡಿ ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟೆ ಕೌಂಟರ್ನ. ಇದು ಒಂದು ಈಸಿ ಟ್ರಿಕ್ ಕೌಂಟರ್ಗೆ, ಓಕೆನಾ. ನೆಕ್ಸ್ಟ್ ಬಂದು ಇವಾಗ ಲಿಪ್ಸ್ಟಿಕ್ ಹಾಕಿ. ಲಿಪ್ಸ್ಟಿಕ್ ಒಬ್ಬೊಬ್ಬರಿಗೆ ಹಚ್ಕೊಳ್ತಾರೆ, ಬಟ್ ಅವರಿಗೆ ಸ್ಪ್ರೆಡ್ ಆಗುತ್ತೆ ಅಥವಾ ನೀರು ಕುಡಿಯುವಾಗ ಮೆತ್ಕೊಳ್ಳುತ್ತೆ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ತೋರಿಸ್ಕೊಡ್ತೀನಿ ಲಿಪ್ಸ್ಟಿಕ್ನ, ಓಕೆನಾ. ಬಟ್ ಲಿಪ್ಸ್ಟಿಕ್ನ ಹೀಗೆ ಅಪ್ಲೈ ಮಾಡಬೇಕು, ಅಷ್ಟು ಎಫೆಕ್ಟಿವ್ ಆಗಿ ಇರಲ್ಲ. ಅದ್ರ ಬದಲು ಒಂದು ಸ್ವಲ್ಪ ಏನಿದು ಕನ್ಸಿಲರ್ನ ಲಿಪ್ಸ್ ಮೇಲೆ ಹಚ್ಕೊಂಡು ಅದನ್ನು ಹೀಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆನಾ. ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಹಚ್ಕೊಬಾರ್ದಂಗೆ. ಈಗ ಪೆನ್ಸಿಲ್ ನೀಟಾಗಿ ಲಿಪ್ನ ಲೈನ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು, ಬಟ್ ಲಿಪ್ ಲೈನ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಲಿಪ್ ಲೈನ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಕಾಂಟ್ರಾಸ್ಟ್ ಕಲರ್ ಲಿಪ್ ಲೈನ್ ತೊಗೊಂಡ್ರೆ ಡಿಫ್ರೆನ್ಸ್ ಅಂದರೆ ಬೇರೆ ಬೇರೆ ಕಲರ್ ನೀರು ತೊಗೊಳೋದು ಲಿಪ್ಸ್ಟಿಕ್. ಈಗ ಇದಕ್ಕೆ ಲಿಪ್ಸ್ಟಿಕ್ನ ಫಿಲ್ ಮಾಡ್ಕೊಳ್ಳಿ, ನೀಟಾಗಿ ಫಿಲ್ ಮಾಡ್ಕೋಬೇಕು. ಒಬ್ಬರು ಅಲ್ಲಿಗೆ ತುಟಿ ಮೇಲ್ಗಡೆ ಎಲ್ಲ ಫಿಲ್ ಮಾಡ್ಕೊಂಡಿರ್ತಾರೆ, ಚೂರು ಚೆನ್ನಾಗಿ ಕಾಣ್ತಾರಲ್ಲ. ಬರಿ ಮಾಡ್ಕೋಬೋದು, ಪೇಷನ್ಸಿಂದ ಮಾಡ್ಕೊಳ್ಳಿ. ಆಮೇಲೆ ನಾವು ಈ ಥರ ಅಪ್ಲೈ ಮಾಡ್ಕೊಂಡು ಅಂದರೆ ಹೀಗೆ ಲಿಪ್ಸ್ನ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಗ್ದಾಗ ಎಲ್ಲ ಪ್ಯಾಚ್ ಬಂದಿರುತ್ತೆ. ಹಾಗಾಗಿ ಹೀಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಹೀಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಯಾವುದೇ ರೀತಿ ಪ್ಯಾಚಸ್ ಇರೋಲ್ಲ ನೋಡಿ. ಯಾವುದೇ ರೀತಿ ಅಲ್ಲಿಗೆ ಆಗಲಿ ಮೇಲಾಗಲಿ ಯಾವುದೂ ಏನೂ ಅಪ್ಲೈ ಆಗಿಲ್ಲ, ಬರೀ ಲಿಪ್ಸಿಗೆ ಮಾತ್ರ ಪ್ರಾಬ್ಲಮ್. ಇವಾಗ ನೋಡಿ ಟಿಶ್ಯೂ ಇಟ್ಕೊಂಡಿದ್ದೀನಿ ಒಂದು, ಓಕೆನಾ. ಈಗ ಟಿಶ್ಯೂಲಿ ತೋರಿಸ್ತೀನಿ ಹ್ಯಾಕ್ನ. ಹತ್ಕೊಂಡ್ಬಿಡ್ತು, ಎಷ್ಟು ಬೇಜಾರಾಗುತ್ತಲ್ಲ ಹತ್ಕೊಂಡ್ಬಿಟ್ರೆ. ಅದು ಕಾಸ್ಟ್ಲಿ ಲಿಪ್ಸ್ಟಿಕ್ ಎಲ್ಲ ಅದ್ರಂತೂ ಇನ್ನೂ ಬೇಜಾರಾಗುತ್ತೆ, ಹತ್ಕೊಂಡ್ಬಿಡ್ತಲ್ಲಪ್ಪ ಅಂತ. ಸೊ ಹಾಗಾಗಿ ಈಗ ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಲೂಸ್ ಪೌಡರ್ ತೊಗೊಂಡು ಒಂದು ಬ್ರಷಲ್ಲಿ ಲೂಸ್ ಪೌಡರ್ನ ಹೀಗೆ ಡಿಪ್ ಮಾಡ್ಕೊತೀನಿ. ಎಕ್ಸಸ್ ಬೇಡ, ಸ್ವಲ್ಪ ಸಾಕು. ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಇದೇ ಟಿಶ್ಯೂನ ಹೀಗೆ ಲಿಪ್ ಮೇಲೆ ಇಟ್ಕೊಂಡು ಹೀಗೆ ನೀಟಾಗಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಫುಲ್ ಲಿಪ್ಸ್ಗೆ ನೋಡಿ ಒಂದು ಸ್ವಲ್ಪ ಲೈಟು ಆಯಿತು. ಹಾಗೆ ನೆಕ್ಸ್ಟು ನಾವೀಗ ಏನು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಲ್ಲೂ ಕೂಡ ಹತ್ಕೊಂಡಿಲ್ಲ ಲಿಪ್ಸ್ಟಿಕ್. ಇದು ಒಂದು ಆ್ಯಕ್. ಆಮೇಲೆ ನೀವು ಬೇಕಂದರೆ ಡೈರೆಕ್ಟ್ ಲಿಪ್ಸ್ ಮೇಲೂ ಕೂಡ ಏನು ಇದನ್ನು ಮಾಡ್ಕೋಬೋದು, ಬಟ್ ಒಂಥರ ವೈಟ್ ಕಾಣಿಸುತ್ತೆ ಲಿಪ್ಸ್ಟಿಕ್. ಈ ಥರ ಮಾಡೋದ್ರಿಂದ ಟಿಶ್ಯೂ ಮೇಲೆ ಪೌಡರ್ ಹೋಗುತ್ತಲ್ವ, ಹಾಗಾಗಿ ನಿಮಗೇನು ಅಷ್ಟು ಇದಾಗಲ್ಲ, ಎಫೆಕ್ಟ್ ಆಗೋಲ್ಲ. ಆಮೇಲೆ ಕನ್ಸಿಲರ್ ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಅದು ಒಂದು ಒಬ್ಬರಿಗೆ ಡಾರ್ಕ್ ಲಿಪ್ಸ್ ಇರುತ್ತಲ್ವ, ಅದೆಲ್ಲ ಇದರಲ್ಲಿ ಸ್ವಲ್ಪ ಏನು ಓವರ್ಕಮ್ ಆಗುತ್ತೆ ಅಂತ ಅಷ್ಟೇನೇನಿಲ್ಲ. ಮತ್ತು ಲಿಪ್ಸ್ಟಿಕ್ ತುಂಬ ರಿಚಾಗಿ ಕಾಣುತ್ತೆ ಅಂತ ಇದು ಒಂದಿಷ್ಟು
ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಒಳ್ಳೆ ಕಂಟೆಂಟ್ ಇರೋ ಏನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಹಾಗೆ ನೋಡ್ತಾ ಇರ್ಬೋದು. ಜಾಸ್ತಿ ಏನೂ ಮಾಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ ನಿಮಗೆ. ಹಾಗಾಗಿ ಒಂದು ಐಬ್ರೋಸ್ ಮಾಡ್ಕೊಂಡು ಇನ್ನೊಂದು ಐಬ್ರೋಸ್ ಮಾಡ್ಕೊಂಡಿಲ್ಲ. ಆಮೇಲೆ ಲಿಪ್ಸ್ಟಿಕ್ ಇರ್ಬೋದು, ನಮಗೆ ಒಂದು ಮುಖದಲ್ಲಿರೋ ಒಂದೊಂದು ಪಾರ್ಟು ಕೂಡ ತುಂಬ ಮೇನ್ ಆಗುತ್ತಲ್ವ. ಹಾಗಾಗಿ ಎಷ್ಟು ನಾವು ಪೇಷನ್ಸಿಂದ ಮೇಕಪ್ ಮಾಡ್ಕೋತೀವಿ, ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತೀವಿ, ಅದ್ರ ಮೇಲೂ ಕೂಡ ಹೋಗುತ್ತೆ. ಈ ವಿಡಿಯೋ ನಿಮಗಾಗಿ. ಸಪೋರ್ಟ್ ಮಾಡಿ, ಕೀಪ್ ವಾಚಿಂಗ್. ಥ್ಯಾಂಕ್ ಯು.